ಇಲ್ಲಿಯವರೆಗೆ ಕೆಲಸ ಮಾಡುತ್ತಿದ್ದ ಆ ಯುವಕನ ದೃಷ್ಟಿಯು ಅವಳ ದುಪ್ಪಟ್ಟಾದ ತುದಿಯ ಮೇಲೆ ಬಿದ್ದಾಗ ಅವನು ಸೀಟಿನ ಕೆಳಗಡೆ ಯಾರಿರಬಹುದು ಎಂದು ನೋಡಲು ಬಾಗಿದನು. ಸಿಕ್ಕಿ ಬೀಳುವ ಭಯದಿಂದ ಆ ಹುಡುಗಿ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಮುಂದುವರೆದ ಭಾಗ. ಅವನು ಕೆಳಗೆ ಬಾಗಿದ ತಕ್ಷಣ ಅವನ ಫೋನ್ ರಿಂಗಣಿಸಲು ಶುರುವಾಯಿತು. ನಂತರ ಅವನು ಹಿಂತಿರುಗಿ ಸೀಟಿನ ಮೇಲೆ ಇದ್ದ ಫೋನನ್ನು ಎತ್ತಿಕೊಂಡು ಆ ಕಡೆ ತಿರುಗಿಕೊಂಡು ಮಾತನಾಡಲು ಶುರು ಮಾಡಿದನು. ಫೋನ್ನಲ್ಲಿ ಕೆಲವೊಂದು ಸೂಚನೆಗಳನ್ನು ನೀಡಿದ ನಂತರ ಅವನು ತನ್ನ ಬ್ಯಾಗನ್ನು ತೆಗೆದುಕೊಂಡು ಅದರಲ್ಲಿದ್ದ ಕೆಲವು ಡಾಕ್ಯುಮೆಂಟ್ಗಳನ್ನು ತೆಗೆದು ಪರಿಶೀಲಿಸತೊಡಗಿದನು. ಅದೇ ಸಮಯದಲ್ಲಿ ಅವಕಾಶ ನೋಡಿ ಅವಳು ಅಲ್ಲಿಂದ ನಿಧಾನವಾಗಿ ಸರಿದು ಇನ್ನೊಂದು ಬದಿಯ ಸೀಟಿನ ಅಡಿಯಲ್ಲಿ ಅಡಗಿಕೊಂಡಳು. ಇವಾಗ ಅವಳು ತನ್ನ ದುಪ್ಪಟ್ಟವನ್ನು ಮತ್ತೆ ಅವನು ನೋಡದಂತೆ ಸರಿಯಾಗಿ ಒಳಗೆಳೆದುಕೊಂಡಳು. ಆ ಯುವಕ ತನ್ನ ಮಾತನ್ನು ಮುಗಿಸಿ ಫೋನ್ ಆಫ್ ಮಾಡಿ ಮತ್ತೆ ಹಿಂತಿರುಗಿದನು. ಅಲ್ಲಿ ಕೆಳಗೆ ದುಪ್ಪಟ್ಟವನ್ನು ನೋಡಿದ ಅದೇ ಸೀಟಿನ ಕೆಳಗೆ ನೋಡತೊಡಗಿದನು. ಆದರೆ ಈಗ ಅಲ್ಲಿ ಅವನಿಗೆ ಯಾರೂ ಕಾಣಲಿಲ್ಲ. ಅವನ ಕಣ್ಣುಗಳಿಗೆ ಏನೋ ಗೋಚರವಾಯಿತೇನೋ ಅಂದುಕೊಂಡು ಅವನು ಮತ್ತೆ ಸೀಟಿನಲ್ಲಿ ಕುಳಿತುಕೊಂಡನು. ಹಾಗಾಗಿ ಆ ಹುಡುಗಿಯು ನಿಟ್ಟುಸಿರು ಬಿಟ್ಟು ಇನ್ನೂ ಅವನು ಕೆಳಗಡೆ ನೋಡಲಾರ ಅಂದುಕೊಂಡಳು. ಹಾಗಾಗಿ ಅವಳು ಆರಾಮವಾಗಿ ಅಲ್ಲಿಯೇ ಮಲಗಿದಳು. ಸೀಟಿನ ಮೇಲಿದ್ದ ವ್ಯಕ್ತಿಯು ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸದಲ್ಲಿ ನಿರತನಾದನು. ಹುಡುಗಿಗೆ ಭಯವಾಗಿತ್ತು. ಆದರೆ ಈಗ ಅವನು ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ಅವಳು ಸ್ವಲ್ಪ ನಿರಾಳವಾಗಿದ್ದಳು. ಆದ್ದರಿಂದ ಅವಳ ಮನಸ್ಸಿನಲ್ಲಿ ಆಲೋಚನೆಗಳ ಮೋಡಗಳು ಸದ್ದು ಮಾಡಲಾರಂಭಿಸಿದವು. ಅವಳ ಹಣೆ ಬರಹದಲ್ಲಿ ಏನು ಬರೆಯಲಾಗಿದೆಯೋ ಅದು ಅವಳನ್ನು ಎಲ್ಲಿಗೆ ಕರೆದೊಯ್ಯುತ್ತದೆಯೋ ಎಂದು ಯಾರಿಗೂ ತಿಳಿದಿರಲಿಲ್ಲ. ಇದೀಗ ಮುಂಬೈಗೆ ಹೋಗಬೇಕೆನ್ನುವುದು ಮಾತ್ರ ಅವಳ ಮನಸ್ಸಿನಲ್ಲಿ ಇತ್ತು. ಆದರೆ ಏನಾಗುತ್ತದೋ ಎನ್ನುವುದು ಆ ವಿಧಿಗೆ ಮಾತ್ರ ಗೊತ್ತಿತ್ತು. ಇಲ್ಲಿಯವರೆಗೆ ಅವಳ ಜೊತೆ ಏನೆಲ್ಲ ನಡೆದಿದೆಯೋ ಅದು ಸ್ವಲ್ಪ ಕೂಡ ಸರಿ ಇರಲಿಲ್ಲ. ಇದ್ದಕ್ಕಿದ್ದಂತೆ ದುಃಖದ ಛಾಯೆಯು ಅವಳ ಮೇಲೆ ಆವರಿಸಿತ್ತು. ಇಹಲೋಕವನ್ನು ತ್ಯಜಿಸಿದ ತಾಯಿಯೇ ಅವಳಿಗೆ ಆಸರೆಯಾಗಿದ್ದರು. ಅವಳ ಸಹೋದರ 2 ವರ್ಷಗಳ ಹಿಂದೆ ಉದ್ಯೋಗ ಅರಸಿ ಮುಂಬೈಗೆ ಹೋಗಿದ್ದನು. ಆದರೆ ನಂತರ ಮನೆಗೆ ವಾಪಸ್ಸಾಗಿರಲಿಲ್ಲ. ಆಗಾಗ ಮನೆಗೆ ಕರೆ ಮಾಡುತ್ತಿದ್ದನು. ಆದರೆ ಅವನು ಕಳೆದ 6 ತಿಂಗಳಿನಿಂದ ಅವಳನ್ನು ಸಂಪರ್ಕಿಸಲಿಲ್ಲ. ತಾಯಿಯ ಮರಣದ ನಂತರ ಅವಳಿಗೆ ಇಲ್ಲಿ ಯಾವುದೇ ಆಸರೆ ಇರಲಿಲ್ಲ. ಆದ್ದರಿಂದ ಅವಳು ಅಲ್ಲಿಗೆ ಹೋಗಿ ಅವನನ್ನು ಹುಡುಕುವ ಪ್ರಯತ್ನ ಮಾಡಿದಳು. 6 ತಿಂಗಳ ಹಿಂದೆ ಅಣ್ಣ ಹೇಳಿದ ಮಾತು ಅವಳ ಕಿವಿಯಲ್ಲಿ ಇನ್ನೂ ಪ್ರತಿಧ್ವನಿಸುತ್ತಿತ್ತು. ಅಹನ ಬೇಗ ಮನೆಗೆ ಬರುತ್ತೇನೆ ಎಂದು ಹೇಳಿದ್ದನು. ಆದರೆ 6 ತಿಂಗಳು ಕಳೆದರೂ ನನ್ನ ಅಣ್ಣ ಹಿಂತಿರುಗಲೂ ಇಲ್ಲ. ಫೋನ್ ಕೂಡ ಮಾಡಿರಲಿಲ್ಲ. ಈಗ ಮನೆಯು ಅವಳ ಸ್ವಂತದಲ್ಲ. ಅವಳ ತಾಯಿಯು ತೀರಿ ಹೋಗಿದ್ದಾರೆ. ಇಲ್ಲಿ ಯಾರೂ ಅವಳ ಜೊತೆಯಲ್ಲಿ ಇರಲಿಲ್ಲ. ಪ್ರಜ್ವಲ್ ಇದ್ದನು. ಆದರೆ ಅವನು ಅವಳನ್ನು ಮಧ್ಯ ದಾರಿಯಲ್ಲಿ ಬಿಟ್ಟು ಹೋದನು. ಮನಸ್ಸು ದುಃಖಿತವಾಗಿದೆ ಮತ್ತು ಹೃದಯವು ಘಾಸಿಗೊಂಡಿದೆ. ಇಷ್ಟೇ ಆಗಿದ್ದರೆ ತೊಂದರೆ ಇರಲಿಲ್ಲ. ಆದರೆ ರುದ್ರ ಪ್ರತಾಪ ಎಂಬುವನು ನಾಯಿಯಂತೆ ಅವಳನ್ನು ಹಿಂಬಾಲಿಸುತ್ತಿದ್ದನು. ಯಾಕೆಂದರೆ ಬಲವಂತವಾಗಿ ಅವಳನ್ನು ಮದುವೆಯಾಗಲು. ಈಗ ಹೇಗೂ ಅವನಿಂದ ಬಿಡಿಸಿಕೊಂಡು ಇಲ್ಲಿಗೆ ತಲುಪಿ ಮುಂಬೈಗೆ ಹೋಗಲು ರೈಲು ಹತ್ತಿದ್ದಾಳೆ. ಆದರೆ ಅವಳಿಗೆ ತನ್ನ ಅಣ್ಣನ ವಿಳಾಸವೂ ಗೊತ್ತಿರಲಿಲ್ಲ. ಹಣವೂ ಇರಲಿಲ್ಲ. ಮುಂಬೈನಲ್ಲಿ ಇರಲು ಜಾಗವೂ ಇರಲಿಲ್ಲ. ಆದರೆ ಅವಳಿಗೆ ಧನ್ಯ ಮತ್ತು ವೈಭವ್ ಇಬ್ಬರು ಸ್ನೇಹಿತರು ಇದ್ದಾರೆ ಅನ್ನುವ ಸ್ವಲ್ಪ ಭರವಸೆ ಇತ್ತು. ಆದ್ದರಿಂದ ಮುಂಬೈಗೆ ಹೋಗಿ ಮೊದಲಿಗೆ ಅವಳು ತನ್ನ ಸ್ನೇಹಿತರಾದ ಧನ್ಯ ಮತ್ತು ವೈಭವ್ನನ್ನು ಹುಡುಕಬೇಕೆಂದುಕೊಳ್ಳುತ್ತಾಳೆ. ಅವಳ ಬಳಿ ವೈಭವ್ನ ಫೋನ್ ನಂಬರ್ ಇತ್ತು. ಧನ್ಯ ಅವಳ ನೆರೆಮನೆಯಲ್ಲಿ ವಾಸಿಸುತ್ತಿದ್ದಳು. ಹೀರೋಯಿನ್ ಮತ್ತು ಮಾಡೆಲಿಂಗ್ ಮಾಡುವ ಉತ್ಸಾಹದಿಂದಾಗಿ ಅವಳು ವೈಭವ್ ಜೊತೆ ಮನೆಯಿಂದ ಓಡಿ ಹೋಗಿದ್ದಳು. ಮುಂಬೈಗೆ ಹೋದ ಮೇಲೆ ಅವಳು ಏನಾದರೂ ಮಾಡುತ್ತಾಳೆ. ಆದರೆ ಮುಂಬೈಗೆ ತಲುಪುವ ಮುನ್ನ ಯಾರಾದರೂ ಹಿಡಿದು ಬಿಟ್ಟರೆ ರುದ್ರ ಪ್ರತಾಪ ಮಾತ್ರ ಸುಮ್ಮನಿರುವುದಿಲ್ಲ. ನನ್ನನ್ನು ಹಿಡಿದು ವಾಪಸ್ಸು ಕರೆದುಕೊಂಡು ಹೋಗಲು ಬೆನ್ನು ಹಿಡಿಯುತ್ತಾನೆ. ರೈಲಿನಲ್ಲಿಯೂ ಅವನ ಆಳುಗಳು ತಲುಪಿರಬಹುದು. ಅವರು ಖಂಡಿತವಾಗಿಯೂ ಅವಳನ್ನು ಹುಡುಕಿಕೊಂಡು ರೈಲಿನಲ್ಲಿ ಬರಬಹುದು. ಮುಂಬೈ ತಲುಪುವ ಮುನ್ನ ಯಾರ ಕೈಗೂ ಸಿಗಬಾರದು. 10 ಕಣ್ಣುಗಳು ಕೆಂಪಾಗಿ, ಕಣ್ಣೀರು ಕೂಡ ಬತ್ತಿ ಹೋಗಿ ಕಲ್ಲುಗಳಾಗಿ ಮಾರ್ಪಟ್ಟಿವೆ. ಬಾಗಿಲು ಬಡಿದ ಸದ್ದು ಆಲೋಚನೆಗಳ ಚಕ್ರವ್ಯೂಹದಿಂದ ಹೊರಬಂದಾಗ ಅವಳು ಇನ್ನಷ್ಟು ಭಯದಿಂದ ಸೀಟಿನ ಕೆಳಗೆ ಅವಿತುಕೊಂಡಳು. ರೈಲ್ವೆ ಪೊಲೀಸರೊಂದಿಗೆ ರುದ್ರ ಪ್ರತಾಪನ ಜನರು ವಿಚಾರಣೆಗೆ ಬಂದಿದ್ದರು. ಯಾರಾದರೂ ಹುಡುಗಿ ಇಲ್ಲಿಗೆ ಬಂದಿದ್ದಾಳ ಎಂದು ಅವರು ಕೇಳಿದರು. ಇಲ್ಲ, ಯಾರೂ ಇಲ್ಲಿಗೆ ಬಂದಿಲ್ಲ ಎಂದು ಆ ವ್ಯಕ್ತಿ ನಿರಾಕರಿಸಿದನು. ನಾವು ಕಂಪಾರ್ಟ್ಮೆಂಟನ್ನು ಪರಿಶೀಲಿಸಬಹುದಾ ಎಂದು ಅವರು ಆತನಲ್ಲಿ ಅನುಮತಿ ಕೇಳಿದರು. ನೋಡಿ ಇನ್ಸ್ಪೆಕ್ಟರ್, ಯಾರೂ ನನಗೆ ಅನಾವಶ್ಯಕವಾಗಿ ಡಿಸ್ಟರ್ಬ್ ಮಾಡಬಾರದೆಂದು ಈ ಕಂಪಾರ್ಟ್ಮೆಂಟನ್ನು ಪೂರ್ತಿ ಬುಕ್ ಮಾಡಿದ್ದೇನೆ ಮತ್ತು ನನ್ನ ಕೆಲಸವನ್ನು ಯಾವುದೇ ಅಡ್ಡಿಯಿಲ್ಲದೆ ಮಾಡಬಹುದು ಎಂದು. ಬಾಗಿಲು ಹಾಕಿದರೆ ಇಲ್ಲಿಗೆ ಯಾರಾದರೂ ಬರುವುದು ಹೇಗೆ? ತನಗೆ ತೊಂದರೆ ಕೊಟ್ಟಿದ್ದಕ್ಕೆ ಜೋರು ದನಿಯಲ್ಲಿ ಗದರಿಸಿದಾಗ ಅವರು ಅಲ್ಲಿಂದ ಹೊರಟು ಹೋದರು. ಅವರು ಹೋದ ನಂತರ ಅವನು ಮತ್ತೆ ಬಾಗಿಲು ಮುಚ್ಚಿ ಅದನ್ನು ಲಾಕ್ ಮಾಡುತ್ತಾನೆ. ಅವನು ಹೋದ ನಂತರ ಅಹನ ಕೂಡ ದೀರ್ಘವಾದ ಉಸಿರನ್ನು ತೆಗೆದುಕೊಂಡಳು. ಈಗ ಆ ವ್ಯಕ್ತಿಯು ಬಂದು ಸೀಟ್ ಮೇಲೆ ಕುಳಿತುಕೊಂಡನು. ಅಹನಾಳ 2 ಕಾಲುಗಳು ಮತ್ತು ಅವಳ ಪಾದಗಳು ಮಾತ್ರ ಕೆಳಗೆ ಕಾಣಿಸುತ್ತಿದ್ದವು. ಅವಳು ಭಯದಿಂದ ವೇಗವಾಗಿ ಉಸಿರಾಡುತ್ತಿದ್ದಳು. ಆ ವ್ಯಕ್ತಿಯು ತನ್ನ ವೇಗದ ಉಸಿರಾಟವನ್ನು ಕೇಳದಂತೆ ತನ್ನ ಬಾಯಿಯನ್ನು ದುಪ್ಪಟ್ಟದಿಂದ ಮುಚ್ಚಿಕೊಂಡಳು. ಸ್ವಲ್ಪ ಸಮಯದ ನಂತರ ಅವಳು ತನ್ನ ಕಾಲುಗಳನ್ನು ಮೇಲಕ್ಕೆತ್ತಿದಳು
ಮತ್ತು ಈಗ ಅಹಾನ ತನ್ನ ಬಾಯಿಯಿಂದ ದುಪ್ಪಟ್ಟವನ್ನು ತೆಗೆದು ಆಳವಾದ ಉಸಿರನ್ನು ತೆಗೆದುಕೊಂಡಳು. ನಿಧಾನವಾಗಿ ಸಮಯ ಕಳೆಯತೊಡಗಿತು. ಸ್ವಲ್ಪ ಸಮಯದ ನಂತರ ಮತ್ತೆ ಯಾರೋ ಬಾಗಿಲು ಬಡಿದ ಶಬ್ದ ಕೇಳಿಸಿತು. ಬಾಗಿಲು ತೆರೆದಾಗ ಒಬ್ಬ ವ್ಯಕ್ತಿ ಅವನಿಗೆ ಆಹಾರವನ್ನು ತಂದಿದ್ದನು. ಅವನು ಲಾಕನ್ನು ತೆರೆದು ಆಹಾರವನ್ನು ತೆಗೆದುಕೊಂಡು ಮತ್ತೆ ಬಾಗಿಲನ್ನು ಮುಚ್ಚಿದನು. ಈಗ ಬದಿಯಲ್ಲಿ ಮಡಚಿಟ್ಟಿದ್ದ ಟೇಬಲ್ ತೆಗೆದು ಅದರ ಮೇಲೆ ಊಟವನ್ನು ಇಟ್ಟನು. ಆಹಾರದ ಸ್ವಾದವು ಅಹನಾಳ ಮೂಗಿಗೆ ಪ್ರವೇಶಿಸಿದಾಗ ಅವಳ ಹೊಟ್ಟೆಯಲ್ಲಿದ್ದ ಇಲಿಗಳು ಹೊರಗೆ ಜಿಗಿಯಲು ಸಿದ್ಧವಾಗಿದ್ದವು. ಆಹಾರದ ಸ್ವಾದಕ್ಕೆ ಕರುಳುಗಳು ಜೋರಾಗಿ ಶಬ್ದ ಮಾಡತೊಡಗಿದವು. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲವಾದ್ದರಿಂದ ತುಂಬ ಹಸಿವಾದಂತೆ ಅನಿಸುತ್ತಿತ್ತು. ಇದು ಆಹಾರದ ಪರಿಮಳದಿಂದ ಮತ್ತಷ್ಟು ಹೆಚ್ಚಾಯಿತು. ಹಠಾತ್ತನೆ ಆ ವ್ಯಕ್ತಿಯ ಕೈಯಿಂದ ಚಮಚವೊಂದು ಜಾರಿ ಕೆಳಗೆ ಬಿತ್ತು. ಅವನು ಅದನ್ನು ತೆಗೆದುಕೊಳ್ಳಲು ಬಗ್ಗಿದಾಗ ಅಹನಾ ತನ್ನ ಕಣ್ಣುಗಳನ್ನು ಮುಚ್ಚಿದಳು. ಅವಳು ಸಿಕ್ಕಿ ಬಿದ್ದೆನೆಂದು ಭಾವಿಸಿದಳು. ಆದರೆ ಅದೃಷ್ಟವಶಾತ್ ಅವನು ಗಮನ ಹರಿಸಲಿಲ್ಲ. ಚಮಚವನ್ನು ತೆಗೆದುಕೊಂಡು ಮತ್ತೆ ತಿನ್ನಲು ಪ್ರಾರಂಭಿಸಿದನು. ಊಟವಾದ ನಂತರ ಉಳಿದ ಆಹಾರ ಮತ್ತು ತಟ್ಟೆಗಳನ್ನು ಮೇಜಿನ ಬದಿಗೆ ಸರಿಸಿದನು. ಈಗ ಅವನು ಮಲಗುವ ಉದ್ದೇಶದಿಂದ ಮಲಗಿಕೊಂಡನು. ಸಮಯ ಕೂಡ 11 ಗಂಟೆ ಸಮೀಪಿಸುತ್ತಿತ್ತು. ಅಹನಾ ಅವನ ನಿದ್ರೆಗಾಗಿ ಕಾಯತೊಡಗಿದಳು. ಯಾಕೆಂದರೆ ಅವನು ಮಲಗಿದಾಗ ಅವನು ಉಳಿಸಿದ ಆಹಾರವನ್ನು ತಿನ್ನಬಹುದು ಎಂದು. ಅವನು ಮಲಗಿರಬೇಕು ಎಂದುಕೊಂಡ ಅಹನಾ ಹೊರಗೆ ಬಂದು ನೋಡಿದಾಗ ಅವನು ಮುಖ ತಿರುಗಿಸಿ ಮಲಗಿದ್ದನು. ಅವಳಿಗೆ ತುಂಬ ಹಸಿವಾಗಿತ್ತು. ಅವಳು ದುರಾಸೆಯ ದೃಷ್ಟಿಯಿಂದ ಊಟವನ್ನು ನೋಡುತ್ತಿದ್ದಳು. ಯಾಕೆಂದರೆ ಈಗ ಅವಳು ಉಳಿದ ಊಟವನ್ನು ತಿನ್ನಬೇಕಾಗಿತ್ತು. ಅವಳು ಬೇಗನೆ ಉಳಿದ ಆಹಾರವನ್ನು ತಿಂದು ಬಾಟಲಿಯಿಂದ ನೀರು ಕುಡಿದು ಬಾಟಲಿಯನ್ನು ಕೆಳಗೆ ಇಡಬೇಕೆನ್ನುವಾಗ ತನ್ನ ಮಣಿಕಟ್ಟನ್ನು ಯಾರು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ ಎಂದು ಅನ್ನಿಸಿತು. ಅವಳು ಅವನತ್ತ ನೋಡಿದಾಗ ಅವನು ಅವಳನ್ನು ನೋಡುತ್ತಿದ್ದನು. ನಂತರ ಅವನು ಅವಳನ್ನು ತನ್ನೆಲ್ಲ ಶಕ್ತಿಯಿಂದ ತನ್ನೆಡೆಗೆ ಎಳೆದುಕೊಂಡನು. ಈಗ ಅಹನಾ ಹೆದರಿಕೊಂಡು ಏನು ಮಾಡಲಾಗದೆ ಅವನ ಮೇಲೆ ಬಿದ್ದು ಬಿಟ್ಟಳು. ಮುಂದುವರಿಯುವುದು.